ಹಳಿಯಾಳ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ನನಗೆ 53,328ಕ್ಕೂ ಅಧಿಕ ಮತದಾರರು ಮತ ನೀಡಿ ಬೆಂಬಲಿಸಿದ್ದಾರೆ. ಆದರೆ ಮತದಾರರ ನಿರೀಕ್ಷೆಯಂತೆ ಗೆಲುವನ್ನು ಸಾಧಿಸಲಾಗದೆ ಕಡಿಮೆ ಅಂತರದಲ್ಲಿ ಪರಾಭವ ಹೊಂದಿದ್ದೇವೆ. ನನ್ನನ್ನು ಬೆಂಬಲಿಸಿದ ಎಲ್ಲ ಮತದಾರರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಮಾಜಿ ಶಾಸಕ ಭಾಜಪ ಅಭ್ಯರ್ಥಿ ಸುನಿಲ್ ಹೆಗಡೆ ತಿಳಿಸಿದರು. ದಾಂಡೇಲಿಯಲ್ಲಿ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಇದು ಅಲ್ಪಮತದ ಸೋಲು. ಯಾರೂ ಕೂಡ ಈ ಸೋಲಿಗೆ ಎದೆಗುಂದಬೇಕಾಗಿಲ್ಲ. ಅಭಿವೃದ್ಧಿಗೆ ಯಾವತ್ತೂ ಕೂಡ ನಮ್ಮ ಸಹಕಾರವಿದೆ. ಆದರೆ ಅಭಿವೃದ್ಧಿಯ ವಿಚಾರದಲ್ಲಿ ಹಾಲಿ ಶಾಸಕರು ಹಾಗೂ ಸರ್ಕಾರ ಎಡವಿದ್ರೆ ಹೋರಾಟ ಮಾತ್ರ ಖಂಡಿತ ಇದ್ದೇ ಇರುತ್ತದೆ ಎಂದು ತಿಳಿಸಿದರು. ಆಯ್ಕೆಯಾಗಿರುವ ಕಾಂಗ್ರೆಸ್ನ ಶಾಸಕರು ಹಿರಿಯರು. ಅವರು ತಮ್ಮ ಹಾಗೂ ತಮ್ಮ ಪಕ್ಷದ ಮಾತಿಗೆ ಬದ್ಧರಾಗಿ ಕೆಲಸವನ್ನ ಮಾಡಬೇಕು. ನೀಡಿದ ಗ್ಯಾರಂಟಿಯನ್ನ ಅವರು ಹೇಳಿದ ಹಾಗೆ ತಕ್ಷಣ ಈಡೇರಿಸಬೇಕು. ಆ ಸಂದರ್ಭದಲ್ಲಿ ನಾವು ಕೂಡ ಅವರಿಗೆ ಸಹಕಾರವನ್ನ ನೀಡುತ್ತೇವೆ. ಅವರು ದಾಂಡೇಲಿ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಗಾಗಿಯೂ ಕೂಡ ಕೆಲವು ಭರವಸೆಗಳನ್ನ ನೀಡಿದ್ದಾರೆ. ಅದನ್ನು ಕೂಡ ಈಡೇರಿಸಬೇಕು. ಒಂದೊಮ್ಮೆ ಕೊಟ್ಟ ಮಾತಿನಂತೆ ನಡೆಯದೇ ಇದ್ರೆ ನಮ್ಮ ವಿಷಯಾಧಾರಿತ ಹೋರಾಟ ಇರುತ್ತದೆ ಎಂದರು. ನಾನು ಕೂಡ ಚುನಾವಣಾ ಸಂದರ್ಭದಲ್ಲಿ ಕೆಲವೊಂದು ಆಶ್ವಾಸನೆಗಳನ್ನ ನೀಡಿದ್ದೇನೆ. ದಾಂಡೇಲಿಯಲ್ಲಿ ಹ್ಯಾಂಡ್ಲೂಮ್ ಜವಳಿ ಪಾರ್ಕ್ ಆರಂಭಿಸುವ ಬಗ್ಗೆ ಈಗಾಗಲೇ ಗೋವಾದ ಸಚಿವ ವಿಶ್ವಜಿತ್ ರಾಣಿಯವರ ಜೊತೆ ಚರ್ಚೆ ನಡೆಸಿದ್ದೇವೆ. ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಇಲ್ಲಿ ಜವಳಿ ಉದ್ಯಮವನ್ನ ಪ್ರಾರಂಭಿಸಲು ಪ್ರಯತ್ನಿಸಲಾಗುವುದು. ಜೊತೆಗೆ ಪರಿಸರ ಪೂರಕವಾದ ಉದ್ಯಮವನ್ನ ತರಲು ಕೇಂದ್ರ ಸರ್ಕಾರದ ಸಹಾಯ ಪಡೆಯಲಾಗುವುದು. ಕೇಂದ್ರ ಸರ್ಕಾರದ ಸಹಾಯದೊಂದಿಗೆ 65 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರಿಯಾಗಿರುವ 24x7 ಕುಡಿಯುವ ನೀರಿನ ಯೋಜನೆಯನ್ನ ತಕ್ಷಣ ಪೂರ್ಣಗೊಳಿಸಬೇಕು. ಒಂದೊಮ್ಮೆ ಈ ಕಾಮಗಾರಿಯಲ್ಲಿ ಲೋಪದೋಷ ನಡೆದರೆ ಪ್ರತಿಭಟಿಸಲಾಗುವುದು. ದೇಶಪಾಂಡೆಯವರಿಗೆ ದಾಂಡೇಲಿಯನ್ನ ನಿಜವಾಗಿಯೂ ಅಭಿವೃದ್ಧಿಪಡಿಸಬೇಕೆಂಬ ಮನಸ್ಸಿದ್ರೆ ನಮ್ಮ ಸಹಕಾರ ಇದ್ದೇ ಇರುತ್ತದೆ ಎಂದರು. ಶ್ರೀನಿಧಿ ಪೇಪರ್ ಮಿಲ್ ಅನ್ನ ಪ್ರಾರಂಭಿಸಲು ಈಗಾಗಲೇ ಸಚಿವ ವಿಶ್ವಜಿತ್ ರಾಣಿಯವರ ಜೊತೆ ಮಾತನಾಡಲಾಗಿದ್ದು, ಅವರು ಅಲ್ಲಿಯ ಉದ್ಯಮಗಳ ಸಹಭಾಗಿತ್ವದಲ್ಲಿ ಈ ಉದ್ಯಮ ಪುನರಾರಂಭಿಸಲು ಪ್ರಯತ್ನ ನಡೆಸಲಾಗುವುದು ಎಂಬ ಭರವಸೆ ನೀಡಿದ್ದಾರೆ ಎಂದರು. ಕಾಂಗ್ರೆಸ್ ಗೆದ್ದ ನಂತರ ಅಲ್ಪಸಂಖ್ಯಾತರು ಕೆಲವರು ಕರ್ನಾಟಕವೇ ನಮ್ಮ ಕೈಯಲ್ಲಿದೆ ಎನ್ನುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಅದರ ಭಾಗವಾಗಿ ಭಟ್ಕಳದಲ್ಲಿ ಒಂದು ವೃತ್ತದ ಮೇಲೆ ಇಸ್ಲಾಂ ಧ್ವಜವನ್ನ ಹಾರಿಸುವ, ಬೆಳಗಾವಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ವ್ಯತಿರಿಕ್ತ ಘೋಷಣೆ ಕೂಗುವ ಘಟನೆಗಳು ನಡೆದಿದೆ. ಇದು ಚಿಕ್ಕ ಘಟನೆಯಾದರೂ ಕೂಡ ದೇಶದ್ರೋಹದ ಕೆಲಸವಾಗಿರುತ್ತದೆ. ಬಹುಸಂಖ್ಯಾತರ ಭಾವನೆಗಳ ಜೊತೆ ಯಾರೇ ಚೆಲ್ಲಾಟ ನಡೆಸಿದ್ರೂ ಕೂಡ ನಾವು ಅದನ್ನ ಪ್ರತಿರೋಧಿಸುತ್ತೇವೆ ಎಂದರು. ನಿಜವಾದ ಅರ್ಥದಲ್ಲಿ ತಾವು ಸೀನಿಯರ್ ಮೋಸ್ಟ್ ಇದ್ದೀವಿ. ಹೇಳಿದಂಥ ಮಾತಿಗೆ ಬದ್ಧರಾಗಿ ಉಳಿದು ಈ ಸಲ ಆದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಜನಪರವಾದಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಅವರಿಗೆ ಸ್ಪಷ್ಟವಾದಂಥ ಒಂದು ಎಚ್ಚರಿಕೆ ಕೊಡುವ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಅದೇ ರೀತಿ ನಾನು ಚುನಾವಣಾ ಸಂದರ್ಭದಲ್ಲಿ ದಾಂಡೇಲಿ ಜನತೆಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದೇನೆ. ಒಂದು ಮಹಿಳಾ ಉದ್ಯೋಗಕ್ಕಾಗಿ ಕೇಂದ್ರ ಸರ್ಕಾರದ ಜವಳಿ ಪಾರ್ಕ್ ಯೋಜನೆಯ ಮೂಲಕ ಇಲ್ಲಿ ಹ್ಯಾಂಡ್ಲೂಮ್ ಇದು ರೆಡಿಮೇಡ್ ಗಾರ್ಮೆಂಟ್ಸ್ ಯೋಜನೆಯನ್ನು ಜಾರಿಗೆ ತಂದು ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡುವಂಥ ಈ ಯೋಜನೆ ಬಗ್ಗೆ ಹೇಳಿದ್ದೇನೆ. ಈಗಾಗಲೇ ನಾವು ಇಲ್ಲಿ ಉಸ್ತುವಾರಿ ವಿಶ್ವಜಿತ್ ರಾಣಿಯವರಿಗೆ ಮಾತಾಡಿದ್ದೇವೆ. ಅವರು ಸಹ ಅಮಿತ್ ಶಾಜಿಯವರ ಹತ್ರ ಮಾತಾಡಿದ್ದಾರೆ. ಮುಂದಿನ ಕೆಲವು ದಿನಗಳಲ್ಲಿ ನಾನು ವಿಶ್ವಜಿತ್ ರಾಣಿಯವರು ಮತ್ತು ದೇವೇಂದ್ರ ಫಡ್ನವೀಸ್ ಅವರು ಡೆಲ್ಲಿಗೆ ಹೋಗಿ ಈ ವಿಷಯದಲ್ಲಿ ಚರ್ಚೆ ಮಾಡಿ ನೇರವಾಗಿ ಕೇಂದ್ರ ಸರ್ಕಾರದ ಮುಖಾಂತರ ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಬಗ್ಗೆ ಪರಿಶೀಲನೆ ಮಾಡಿದೆ. ಅದೇ ರೀತಿ ದಾಂಡೇಲಿಯಲ್ಲಿ ಪರಿಸರ ಪೂರಕವಾದಂಥ ಉದ್ಯಮಗಳು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇದನ್ನು ಸಹ ಇಲ್ಲಿ ತರುವ ಮೂಲಕ ಇಲ್ಲಿಯ ಯುವಕರಿಗೆ ಇಲ್ಲಿ ಉದ್ಯೋಗ ಅವಕಾಶಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇದರ ಬಗ್ಗೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಲೈಬ್ರರಿ ಆದ ನಂತರ ಸಮಾಜದಲ್ಲಿರುವಂಥ ಕೆಲವು ವರ್ಗದವರು ಅಲ್ಪಸಂಖ್ಯಾತ ಕರ್ನಾಟಕವನ್ನೇ ಕಾಂಗ್ರೆಸ್ಸಿಗೆ ಮಾರಿದ್ದೇವೆ ಅಂತ ಇಲ್ಲಿ ತಿಳ್ಕೊಂಡು ಕಾಣುತ್ತೆ. ಯಾಕಂದರೆ ಭಟ್ಕಳದಲ್ಲಿ ಒಂದು ಘಟನೆ ಆಗಿದೆ. ಬೆಳಗಾವಿಯಲ್ಲಿ ಪಾಕಿಸ್ತಾನದ ಪರವಾದ ಘೋಷಣೆಗಳನ್ನು ನೋಡಲಿಕ್ಕೆ ಸಣ್ಣ ಘಟನೆಗಳು ಇರ್ಬೋದು, ಸಣ್ಣ ಕಿಡಿನೇ ಮುಂದೆ ದೊಡ್ಡದಾಗ್ತದೆ. ಅದಕ್ಕೆ ಸ್ಪಷ್ಟವಾದಂಥ ಶಬ್ದದಲ್ಲಿ ನಾನು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಸೂಚಿಸ್ತೇನೆ. ಬಹುಸಂಖ್ಯಾತರ ಅವರಿಗೆ ಧಕ್ಕೆ ತರುವಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಿಮಗೆ ತೀರ್ಮಾನ ಆಗ್ತದೆ. ಭಟ್ಕಳದಂಥ ಕ್ಷೇತ್ರದ ಶಾಸಕರು ಇರುತ್ತೇನೆ. ನೀವು ಬಹುಸಂಖ್ಯಾತರ ಮತ ಪಡೆದು ಶಾಸಕರಾಗಿದ್ದೀರಿ, ಕೇವಲ ಅಲ್ಪಸಂಖ್ಯಾತರ ಮತ ಪಡ್ಕೊಂಡಿಲ್ಲ. ಯಾವ ವ್ಯಕ್ತಿ ಈ ರೀತಿಯ ಕಿಡಿಗೇಡಿತನ ಕೆಲಸ ಮಾಡಿದ್ದಾರೆ ಕೂಡಲೇ ಅವನನ್ನು ಬಂಧಿಸಿ ಅವನ ಮೇಲೆ ಯೋಗ್ಯವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು.
ಚುನಾವಣಾ ಸಂದರ್ಭದಲ್ಲಿ ಆಶ್ವಾಸನೆ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಸ್ಕೀಮ್ಗಳನ್ನು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ. ಆದಷ್ಟು ಬೇಗ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅವರಿಗೆ ಫಲಾನುಭವಿಗಳ ಗುರುತು ನಮ್ಮ ಪಕ್ಷನೇ ಸಹಕಾರ ಕೊಡ್ತೇವೆ. ಆದಷ್ಟು ಬೇಗ ಮಹಿಳೆಯರಿಗೆ 2,000 ರೂಪಾಯಿ ಕೊಡುವುದಿರಲಿ, ಯುವಕರಿಗೆ 3,000 ರೂಪಾಯಿ ಕೊಡುವುದಿರಲಿ, ಕರೆಂಟ್ ಫ್ರೀ ಇರಲಿ, ಇದನ್ನು ಅವರ ನಾಯಕರ ಡಿ.ಕೆ. ಶಿವಕುಮಾರ್ ಅವರು 24 ತಾಸಿನಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಬದ್ಧರಾಗಿ ಮಾಡಲಿ. ಅದಕ್ಕೆ ನಮ್ಮ ಪಕ್ಷದಿಂದಲೇ ತೊಂದರೆ ಆಗದಾಗೆ ಫಲಾನುಭವಿಗಳು ಹುಡುಕುವ ಕೆಲಸವನ್ನು ನಾವು ಮಾಡ್ತೇವೆ. ಈ ಸಂದರ್ಭದಲ್ಲಿ ಭಾಜಪ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್, ಕಾರ್ಯದರ್ಶಿ ಗುರುಮಠಪತಿ, ಪ್ರಮುಖರಾದ ಶಶಿಧರ್ ಓಶಿಮಠ, ಟಿಎಸ್ ಬಾಲಮಣಿ, ರೋಷನ್ ನೇತ್ರಾವಳಿ, ಅಶೋಕ್ ಪಾಟೀಲ್, ಮುಸ್ತಾಕ್ ಶೇಖ್, ಥಾಮಸ್ ಫರ್ನಾಂಡಿಸ್, ಪ್ರಶಾಂತ್ ಬಸೂರತೇಕರ್, ಚನ್ನಬಸಪ್ಪ ಮುರುಗೋಡ್, ಮಂಜು ಪಾಟೀಲ್, ನರೇಂದ್ರ ಚೌಹಾಣ್, ಬಾಗುಬಾಯಿ, ರಮೇಶ್ ಹೊಸಮನಿ, ವಿಷ್ಣು ನಾಯರ್ ಹಾಗೂ ನಗರಸಭಾ ಸದಸ್ಯರು, ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ವಿಧಾನಸಭಾ ಚುನಾವಣೆಯಲ್ಲಿ ಹಳಿಯಾಳ್ ಕ್ಷೇತ್ರದಿಂದ ನಮ್ಮ ನಾಯಕರಾದ ಆರ್.ವಿ. ದೇಶಪಾಂಡೆಯವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವನ್ನು ಕಂಡಿದ್ದು, ಇದರಲ್ಲಿ ದಾಂಡೇಲಿ ಅತ್ಯಧಿಕ ಮತಗಳನ್ನು ನೀಡುವ ಮೂಲಕ ಅವರನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಹೆಗಡೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಆರ್ ಹೆಗಡೆ, ಆರ್.ವಿ. ದೇಶಪಾಂಡೆ 9ನೇ ಬಾರಿ ಗೆಲ್ಲುವ ಮೂಲಕ ವಿಧಾನಸೌಧದಲ್ಲಿ ದಾಖಲೆಯನ್ನ ಬರೆದಿದ್ದಾರೆ. ಹಳಿಯಾಳ ಗ್ರಾಮೀಣ, ನಗರ, ಜೊಯ್ಡಾ, ರಾಮನಗರ ಸೇರಿದಂತೆ ಎಲ್ಲದಕ್ಕಿಂತ ಹೆಚ್ಚಿನ ಮತವನ್ನ ದಾಂಡೇಲಿಯಲ್ಲಿ ನೀಡಲಾಗಿದೆ. ಇದು ನಮ್ಮ ದಾಂಡೇಲಿಯ ಜನರಿಗೆ ಸಲ್ಲಬೇಕಾದ ಗೌರವವಾಗಿದೆ ಎಂದರು. ಹೆಚ್ಚಿನ ಮತವನ್ನು ಸನ್ಮಾನ್ಯ ಆರ್.ವಿ. ದೇಶಪಾಂಡೆ ಅವರಿಗೆ ಗಳಿಸಿಕೊಟ್ಟಿದೆ. ಈ ಮತಗಳನ್ನು ಪಡೆಯುವಲ್ಲಿ ನಾವು ಹಗಲಿರುಳು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಪ್ರತಿ ಮನೆಗಳಿಗೆ ಹೋಗಿ ನಮ್ಮ ಗ್ಯಾರಂಟಿ ಕಾರ್ಡನ್ನು ಹಂಚುವುದರೊಂದಿಗೆ ಹಾಗೂ ಸನ್ಮಾನ್ಯ ಆರ್.ವಿ. ದೇಶಪಾಂಡೆಯವರ ಜನಪರ ಕಾರ್ಯಕ್ರಮವನ್ನು ಪ್ರತಿ ಮನೆಗೂ ಮುಗಿಸಿ ಮತಯಾಚಿಸಿದ್ದರಿಂದ ಇಲ್ಲಿನ ಮತದಾರರು ಸನ್ಮಾನ್ಯ ಆರ್.ವಿ. ದೇಶಪಾಂಡೆಯವರ ಕೈಯನ್ನು ಬಲಪಡಿಸಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ನಾವು ಸನ್ಮಾನ್ಯ ಆರ್.ವಿ. ದೇಶಪಾಂಡೆಯವರಿಗೆ ಮಾತನ್ನು ಕೊಟ್ಟಿದ್ವಿ, ನಾವು ಹೆಚ್ಚಿನ ಮತಗಳನ್ನು ನಾವು ದಾಂಡೇಲಿಗೆ ಗಳಿಸಿಕೊಡ್ತೇವೆ ಅಂತೇಳಿ ಆ ಮಾತನ್ನು ನಾವು ಉಳಿಸಿಕೊಂಡಿದ್ದೀವಿ ಅಂತ ಈ ಸಮಯದಲ್ಲಿ ಹೇಳಿ ಬಯಸ್ತೀವಿ. ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಮಾತನಾಡಿ, ದಾಂಡೇಲಿಯಲ್ಲಿ 14,589 ಮತಗಳನ್ನು ಆರ್.ವಿ. ದೇಶಪಾಂಡೆಯವರಿಗೆ ನೀಡಲಾಗಿದೆ. 4,892 ಮತಗಳು ಇಲ್ಲಿ ದೇಶಪಾಂಡೆಗೆ ಹೆಚ್ಚಿನ ಮತಗಳು ಬಂದಿದೆ. ಈ ಅಧಿಕ ಮತಗಳೇ ದೇಶಪಾಂಡೆಯವರನ್ನ ಗೆಲ್ಲಿಸಲು ಸಹಕಾರಿಯಾಗಿದ್ದು, ಇದಕ್ಕೆ ಕಾರಣೀಕರ್ತರಾದ ಪ್ರತಿಯೊಬ್ಬರನ್ನ ಅಭಿನಂದಿಸುವುದಾಗಿ ತಿಳಿಸಿದರು. ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮೋಹನ್ ಹಲ್ವಾಯಿ ಮಾತನಾಡಿ, ದೇಶಪಾಂಡೆ ಗೆಲುವಿನ ಶ್ರೇಯಸ್ಸು ದಾಂಡೇಲಿಯ ಜನತೆಗೆ ಸಲ್ಲಬೇಕು. ರಾಜ್ಯದಲ್ಲೂ ಕೂಡ ಹೆಚ್ಚಿನ ಶಾಸಕರು ಬರಲು ಕಾರಣ ನಮ್ಮ ರಾಜ್ಯದ ಮಹಿಳೆಯರು. ದೇಶಪಾಂಡೆಯವರು ದಾಂಡೇಲಿಯನ್ನ ಸ್ಮಾರ್ಟ್ ಸಿಟಿ ಮಾಡುವ ಆಶಯವನ್ನ ಹೊಂದಿದ್ದಾರೆ. ಅದರ ಜೊತೆಗೆ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ನಾವು ಸಹಕರಿಸಬೇಕಾಗಿದೆ ಎಂದರು. ಸನ್ಮಾನ್ಯ ಆರ್.ವಿ. ದೇಶಪಾಂಡೆಜಿಯವರಿಗೆ ನಾವು ವಿಧಾನಸಭೆಯಲ್ಲಿ 9ನೇ ಬಾರಿಯ ದಾಖಲೆಯನ್ನು ನಾವು ಮಾಡಿಕೊಟ್ಟಿದ್ವಿ. ಇತರ ಶ್ರೇಯಸ್ಸು ಕೂಡ ದಾಂಡೇಲಿಯ ಸಮಸ್ತ ಜನತೆಗೆ ಹೋಗ್ತದೆ ಅನ್ನೋ ಮಾತನಾಡಿ ಯಾಕಂದರೆ ದಾಂಡೇಲಿಯಿಂದಲೇ ಲೀಡ್ ಕೊಟ್ಟಿದ್ದೀವಿ. ದಾಂಡೇಲಿಯವರೇ ನಾವು ಈ ಶ್ರೇಯಸ್ಸನ್ನು ಪಡಿಬೇಕು ಅಂತ ಹೇಳಿ ಇಚ್ಛೆಪಡ್ತೀವಿ. ಮತ್ತು ಆರ್.ವಿ. ದೇಶಪಾಂಡೆ ಅವರು ತನ್ನ ಪ್ರಣಾಳಿಕೆಯಲ್ಲಿ ದಾಂಡೇಲಿಗೆ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಮತ್ತು ದಾಂಡೇಲಿಯಲ್ಲಿ ಮತ್ತೆ ಭಾಳಷ್ಟು ಕೆಲಸಗಳನ್ನು ತರುವುದಿದ್ದರು ಅಂತ ಹೇಳಿ ಅವರು ತನ್ನ ಪ್ರಣಾಳಿಕೆಯಲ್ಲಿ ಅವೆಲ್ಲವನ್ನು ಕೂಡ ಈಡೇರಿಸ್ತಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ದಾಂಡೇಲಿ ನಾನು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾಂಗ್ರೆಸ್ ಪ್ರಚಾರ ಸಮಿತಿಯ ಕ್ಷೇತ್ರಾಧ್ಯಕ್ಷೆ ಕೀರ್ತಿ ಗಾಂವ್ಕರ್, ಧರ್ಮ ಭಾಷೆಗಳ ಮೂಲಕ ಸಂಘರ್ಷವನ್ನ ಉಂಟು ಮಾಡುತ್ತಾ ಕೋಮುವಾದವನ್ನ ಸೃಷ್ಟಿಸುತ್ತಿದ್ದ ಬಿಜೆಪಿಯನ್ನ ಉತ್ತರ ಕನ್ನಡದ ಜನ ತಿರಸ್ಕರಿಸಿದ್ದಾರೆ ಎಂದರು. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್.ಎಸ್. ಪೂಜಾರ್ ಗೆಲುವಿಗೆ ಸಹಕರಿಸಿದ ಎಲ್ಲಾ ಕಾರ್ಯಕರ್ತರನ್ನ, ಸಂಘ ಸಂಸ್ಥೆಗಳ ಪ್ರಮುಖರನ್ನ, ಜನಪ್ರತಿನಿಧಿಗಳನ್ನ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್.ಪಿ. ನಾಯ್ಕ್, ಅನಿಲ್ ದಂಡಗಲ್, ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ರೇಣುಕಾ ಬಂದಂ, ಕೆಪಿಸಿಸಿ ಸದಸ್ಯ ಕರೀಂ ಅಜ್ರೇಕರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಉಸ್ಮಾನ್ ಶೇಖ್, ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್, ನಿಕಟಪೂರ್ವ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್, ನಗರಸಭಾ ಮಾಜಿ ಅಧ್ಯಕ್ಷ ತಸವರ್ ಸೌದಾಗರ್ ಹಾಗೂ ನಗರಸಭಾ ಸದಸ್ಯರು ಮುಂತಾದವರು ಇದ್ದರು. ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ್ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ.
ಏಪ್ರಿಲ್ 14ರಿಂದ 16ರವರೆಗೆ 3 ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ. ಕೈಗೆಟುಕುವ ಶ್ರೇಣಿ 95%, ಜೀವಿತಾವಧಿ ವಿನಿಮಯ ಮೌಲ್ಯ 90%, ಜೀವಿತಾವಧಿಯ ಕ್ಯಾಶ್ ಬ್ಯಾಕ್, ಅಚ್ಚರಿಯ ದರ, ಅಪರೂಪದ ವಿನ್ಯಾಸ, ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ. ಒಮ್ಮೆ ಭೇಟಿ ನೀಡಿ, ಖರೀದಿಸಿ, ಆನಂದಿಸಿ. Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ್. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.